ಸರಿ ಸರ್, ಆಯ್ತು. ಓಕೆ ಸರ್. ಥೂ, ಗಾಡಿ ಪಂಚರ್ ಎಂತ ಗಾಡಿ ಲೋಂಗ್ ಆಯ್ತು ನಮ್ಮ ಮನೆ ಬರ. ಥೂ ರೀ, ನೀವೇನ್ರಿ ಮುಖ ನೋಡ್ತಾ ಇದ್ದೀರಾ? ತಗೊಳ್ರಿ ಮೈಕು, ಅನೌನ್ಸ್ ಮಾಡ್ರಿ. ಸರ್ ನಾನಾ ರೀ, ಮಾಡ್ರಿ ಮುಚ್ಕೊಂಡು. ಲೇಡೀಸ್ ಆ್ಯಂಡ್ ಲೌಡರ್ಸ್ ಕೊಡ್ರಿ ಇಲ್ಲಿ. ಹಲೋ, ಅಲರ್ಟ್ ಅಲರ್ಟ್, ಎಲ್ಲರೂ ಕೇಳಿ. ಸಿಟಿಲಿ ಮೇಲಿಂದ ಮೇಲೆ ಕೊಲೆಗಳಾಗ್ತಾ ಇದ್ದಾವೆ. ಊರಾಚೆ ಪ್ರತಿದಿನ ಡೆಡ್ ಬಾಡಿಗಳು ಸಿಗ್ತಾ ಇದ್ದಾವೆ. ಹಾಗಾಗಿ ಕತ್ಲಾಗ್ತಿದಾಗ ಎಲ್ಲರೂ ಮನೆ ಸೇರ್ಕೋಬೇಕು. ಅನಾವಶ್ಯಕವಾಗಿ ಯಾರು ಹೊರಗಡೆ ಸುತ್ತಾಡೋವಾಗಿಲ್ಲ. ಎಲ್ಲ ಅಂಗಡಿಗಳು, ಶಾಪು ರಾತ್ರಿ ಆಗ್ತಿದ್ದಾಗೇನೆ ಕ್ಲೋಸ್ ಮಾಡ್ಕೋಬೇಕು. ಮೇಲಿಂದ ಆರ್ಡರ್ ಆಗಿದೆ, ಸೀರಿಯಸ್ ಆಗಿ ಹೇಳ್ತಾ ಇದೀನಿ ಕೇಳಿ. ನಿಮ್ ಸಾಮಾನುಗಳಿಗೆ. ಸರ್ ಸಾಮಾನ ರೀ, ಮುಚ್ಕೊಂಡಿರಿ. ನಿಮ್ ಜೀವಕ್ಕೆ ನೀವೇ ಜವಾಬ್ದಾರಿ. ತೊಗೊಳ್ರಿ. ರೀ ಮೇಡಮ್, ನೀವು ಆ ಕೊಲೆಗಾರನ ಟೆರಸ್ ಮೇಲಿಂದ ನೋಡಿದ್ರಾ? ಹೌದು ಸರ್. ಸರಿ, ಹೇಳಿ ಅವನ ಬಗ್ಗೆ. ಸರ್, ಅವನು ಈ ರಾತ್ರಿ ಹೊತ್ತಲ್ಲಿ ಅಮಾಯಕನ್ ಥರ ನಡ್ಕೊಂಡು ಬರ್ತಾನೆ ಸರ್. ಯಾವುದಾದ್ರೂ ಮನೆ, ಶಾಪಲ್ಲಿ ಯಾರಾದರೂ ಒಂಟಿಯಾಗಿದ್ದಾರೆ ಅಂತ ಗೊತ್ತಾದರೆ ಸೀದಾ ಒಳಗಡೆ ಹೋಗಿ ಲಾಕ್ ಮಾಡಿಕೊಂಡು ಅವ್ರನ್ನ ಚಿತ್ರ ಹಿಂಸೆ ಕೊಟ್ಟು ಸಾಯಿಸ್ಬಿಡ್ತಾನೆ ಸರ್. ಎಲ್ಲಿರುವೆ ಮನವ ಕಾಡುವ ರೂಪಸಿಯೇ. ರಮಣ, ಓ ರಮಣ, ಮಾತಾಡಪ್ಪಯ್ಯೋ. ಈ ಮೂಗಲಿರೋ ಕೂದಲು ಕಟ್ ಮಾಡಕ್ಕೆ ಸಣ್ಣ ಕತ್ರಿ ಗಿತ್ರಿ ಇದ್ರೆ ಕೊಡು. ಓ ರಮಣ, ಯಾರೋ ನೀನು? ರಾಮಣ್ಣ ಎಲ್ಲೋ? ನಿನ್ನೆ ಕಣ್ಣು ಕೇಳ್ತಿರೋದು. ರಾಮಣ್ಣ ಎಲ್ಲೋ? ರಾಮಣ್ಣ ಇಲ್ಲಣ್ಣ, ಸತ್ತೋಗ್ಬಿಟ್ರು. ಯಾವಾಗ? ಮೊನ್ನೆ ಸುಮಾರು 1 ತಿಂಗಳಾಗಿರ್ಬೋದಣ್ಣ ಸತ್ತೋಗಿ. ಸರಿ ಬಾ, ಕೂದಲು ಕಟ್ ಮಾಡಿ ಗಡ್ಡಕ್ಕೆರಿ. ಈ ಸಾವು ಅನ್ನೋದು ಯಾರಿಗೆ ಯಾವಾಗ ಹೆಂಗ್ ಬರ್ತಂತ ಹೇಳಕ್ಕಾಗಲ್ಲ. ನಿನ್ನೆ ರಾಮಣ್ಣ, ಇವತ್ತು ನಾನು, ನಾಳೆ ಇನ್ಯಾರು. ಏನೋ ಇದು ಕೆಟ್ಟ ವಾಸನೆ. ಥೂ, ಒಂದ್ ನಿಮಿಷ ಇರು. ಬಟ್ಟೆ ಹಾಕೋ ಮೈ ಮೇಲೆ. ಎಲ್ಲಿಂದ ಬರ್ತಿರೋ ನೀವೆಲ್ಲ? ಕೆಲ್ಸನೇ ಗೊತ್ತಿಲ್ದೆ. ಆದ್ರೂ ಒಳ್ಳೆ ಮನುಷ್ಯ ಕಣಪ್ಪಯ್ಯೋ ರಾಮಣ್ಣ. ನಾನು ಬಂದಾಗೆಲ್ಲ ಟೀ ತರಿಸ್ಕೊಡ್ತಿದ್ದ. ಎಷ್ಟೋ ಸಲ ನಾನು ದುಡ್ಡೇ ಕೊಟ್ಟಿಲ್ಲ, ಸಾಲ ಬರ್ಸೋಗ್ತಿದ್ದೆ. ಲೋ ಹೋಳಿಗೆ, ಅಯ್ಯೋ ನೀನೆಲ್ಲೋ ಹೋಗ್ತೀಯ, ಬರ್ತೀಯ ಕೊಡುವಂತೆ ಹೋಗು ಅನ್ನೋನು. ಪಾಪ ನಿನ್ಗೆ ಹೆಬ್ಬುಲಿ ಕಟಿಂಗ್ ಗೊತ್ತಾ? ಅದೇ ಅಪ್ಪಯ್ಯೋ, ಇಲ್ಲಿ ಬೋಳ್ಸ್ಬಿಟ್ಟು ಮುಂದೆ ಉದ್ದ ಬಿಡ್ತಾರಲ್ಲ. ಗೊತ್ತಿಲ್ವಾ? ಹೋಗ್ಲಿ, ನಿನ್ಗೆ ದಿ ವಿಲನ್ ಕಟಿಂಗ್ ಗೊತ್ತಾ? ಅದೇ ಅಪ್ಪಯ್ಯೋ, ಇಲ್ಲಿ ಬೋಳಿಸ್ಬಿಟ್ಟು ಇಲ್ಲೊಂದು ಇಂಟು ಮಾರ್ಕ್ ಹಾಕ್ತಾರ ಗೊತ್ತಾ? ಬರಲ್ಲ ಅಣ್ಣ. ಅದು ಹೆಂಗೈತೆ ಹಂಗೆ ಒಂದು ಫೋಟೋ ತೋರಿಸಿದ್ರೆ ನಾನು ಹಂಗೆ ಟ್ರೈ ಮಾಡ್ತೀನಣ್ಣ. ಓ, ಟ್ರೈ ಮಾಡ್ತೀಯಾ? ನೀನ್ ಟ್ರೈ ಮಾಡಿ ಎಕ್ಸ್ಪೆರಿಮೆಂಟ್ ಮಾಡೋದಕ್ಕೆ ನನ್ ಬುಡೇನೆ ಬೇಕಾಗಿತ್ತು ನಿನಗೆ. ನಾನು ನಾಳೆ ಜಾತ್ರೆ ಹೋಗೋಣ ಅನ್ಕೊಂಡಿದ್ದೀನಿ. ನೀನ್ ಟ್ರೈ ಮಾಡಿ ಎಕ್ಸ್ಪೆರಿಮೆಂಟ್ ಮಾಡ್ಬಿಟ್ಟು ನನ್ನನ್ನೇ ಜಾತ್ರೆ ಮಾಡ್ಬಿಡು. ಏನೂ ಬೇಡ, ನಾರ್ಮಲ್ ಕಟಿಂಗೇ ಮಾಡು. ಆದ್ರೂ ರಾಮಣ್ಣನೇ ಕಣಪ್ಪಯ್ಯೋ. ಅವನ್ ತರ ಕಟಿಂಗ್ ಮಾಡಕ್ ಯಾವನ್ಗೂ ಆಗಲ್ಲ. ಅವನ್ ಒಂದ್ಸಲ ಕತ್ರಿ ಹಿಡಿದ್ರೆ ಮುಗ್ದೋಯ್ತ್. ಎಂತ ಮುಳ್ಳಂದಿನೂ ಕೂಡ ಪಾರಮಂದಿ ಆಗದೆ. ಅದಕ್ಕೆ ನನಗ್ ಬುದ್ಧಿ ಬಂದಾಗಿಂದ ನಾನು ರಾಮಣ್ಣನ ಹತ್ರನೇ ಕಟಿಂಗ್ ಮಾಡ್ಸೋದು. ನಾನ್ ಧರ್ಮಸ್ಥಳಕ್ಕೆ ಹೋಗ್ಲಿ, ತಿರುಪತಿಗೆ ಹೋಗ್ಲಿ, ವಾಪಸ್ ಬಂದು ರಾಮಣ್ಣನ ಕತ್ರಿಗೆ ಬುಳ್ಳೆ ಕೊಡೋದು. ಹೌದು, ರಾಮಣ್ಣನಿಗೆ ಹಿಂದಿಲ್ಲ ಮುಂದಿಲ್ಲ. ಸಡನ್ ಆಗಿ ನೀನೆಲ್ಲಿಂದ ಹುಟ್ಕೊಂಡ್ಬಿಟ್ಟೆ? ಏನಾಗ್ಬೇಕು ನೀನ್ ರಾಮಣ್ಣಂಗೆ? ನನ್ನ ಹೆಸರು ಬೋಂಡಿ ಅಂತ. ನಾನು ಅವ್ರ ದೂರದ ಸಂಬಂಧಿ. ಓಹೋ, ದೂರ ಸಂಬಂಧಿ. ಈತಾಗ ಯಾರು ಬಂದ್ ತಿರುಗ್ ನೋಡಿಲ್ಲ. ಈಗ ರಾಮಣ್ಣ ನಿಗರ್ಕೊಂಡ್ ಮೇಲೆ ಬಂದು ಅವನ ಅಂಗಡಿ ತಗೊಂಡು ದುಡ್ಡು ಮಾಡ್ಬೇಕು ಅಂತ ಮಾಡಿದ್ಯಾ? ಅಲ್ಲೆಲ್ಲೆಲ್ಲೆಲ್ಲೆಲ್ಲೆಲ್ಲೇ. ಹಾಯ್, ಹಲೋ, ನಮಸ್ತೆ ಎಲ್ಲರಿಗೂ. ನಾನ್ ನಿಮ್ಮ ಸುನೀತಾ ಹಪ್ಲಾ ಸೆಟ್ಗೆ. ನಾನಿವತ್ತು ಹೇಳಕ್ ಬಂದಿರೋ ವಿಷಯ ಏನಪ್ಪಾ ಅಂದ್ರೆ, ಇವತ್ತಿನ ದಿನ ನಮ್ ಸಿಟಿಲ್ ನಡೀತಿರೋ ಕೊಲೆಗಳ ಬಗ್ಗೆ. ಅಬ್ಬಬ್ಬ, ಕೊಲೆಗಳ? ಹೌದು ಕಣ್ರಿ, ಕೊಲೆಗಳೇ. ಊರಾಚೆ ಪ್ರತಿದಿನ ಶವಗಳನ್ನ ಮೂಟೆ ಕಟ್ಟಿ ಎಸಿತಿದಾರಂತೆ ಕಣ್ರಿ. ನಿಮ್ಗಿನ್ನೂ ವಿಷಯ ಗೊತ್ತಿಲ್ವಾ? ಏನ್ ನಿದ್ದೆ ಮಾಡ್ತಿದ್ದೀರೇನ್ರಿ ನೀವು? ಇದು ಎಲ್ಲದ್ರ ಬಗ್ಗೆ ಡೀಟೇಲ್ಸ್ ಕೊಡಕ್ಕೆ ಅಂತಾನೆ ನಾನ್ ಬಂದಿರೋದು.
ಮಾಡ್ಬೇಕಪ್ಪ ಅಂದ್ರೆ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನೋಟಿಫಿಕೇಶನ್ ಬೆಲ್ ಬಟನ್ನ ಆನ್ ಮಾಡೋದ್ ಮರಿಬೇಡಿ. ಉಫ್, ಈಗ ವಿಷಯಕ್ಕೆ ಬರೋಣ. ನಮ್ ಸಿಟಿ ಪೊಲೀಸು ಈಗಷ್ಟೇ ಅನೌನ್ಸ್ ಮಾಡ್ಕೊಂಡು ಹೋದ್ರು ಕಣ್ರಿ. ರಾತ್ರಿ ಹೊತ್ತಲ್ಲಿ ಯಾರು ಹೊರಗಡೆ ಓಡಾಡೋ ಹಂಗೆ ಇಲ್ವಂತೆ, ಒಂಟಿಯಾಗಿ ಕಾಣಿಸ್ಕೊಳ್ಳೋಂಗೂ ಇಲ್ವಂತೆ ರೀ. ಅಪ್ಪಿ ತಪ್ಪಿ ಕಾಣಿಸ್ಕೊಂಡ್ರೆ ಆ ಕೊಲೆಗಾರ ನಿಮ್ ಮೇಲೂ ಅಟ್ಯಾಕ್ ಮಾಡಕ್ ಬರ್ತಾನೆ. ಒಂದ್ ನಿಮಿಷ, ನೀವಿವಾಗ ಹೊರಗಡೆನೆ ಇದ್ದೀರಾ? ಅಯ್ಯೋ, ಬೇಗ ಮನೆಗ್ ಸೇರ್ಕೊಳ್ರಿ. ಆ ಕಿಲ್ಲರ್ ಕೈ ನೀವೇನಾದ್ರೂ ಸಿಕ್ಕಿದ್ರಿ ಅಂದ್ರೆ ಅವ್ನು ನಿಮ್ಮನ್ನು ಕತ್ತರಿಸಾಕ್ಬಿಡ್ತಾನಷ್ಟೇ. ನೀನಾ? ಯಾಕೆ ಬೇಕಪ್ಪ? ಅಪ್ಪಿ ತಪ್ಪಿ ಯಾರಾದ್ರೂ ಹೊರಗಡೆ ಇದ್ರೆ ಮೊದ್ಲು ಮನೆಗ್ ಸೇರ್ಕೊಳ್ರಿ. ಇಲ್ಲ ಇಲ್ಲ, ನಾವ್ ಮನೇಲಿ ಇದೀವಿ, ನಾವ್ ಬೇಕು ಅನ್ಕೊಂಡ್ರ ರೀ, ಒಂದ್ ಲಾಕ್ ಮಾಡ್ಕೊಳ್ರಿ. ಯಾರೇ ಗೊತ್ತು, ನಿಮ್ ಮನೆಗೆ ಓಡಲ್ಲೇ ಇರ್ಬೋದು. ಬಾಗ್ಲಾಕ್ಲು. ಅಯ್ಯಯ್ಯೋ, ಅವ್ನ್ ಬಂದ್ಬಿಡ್ತಾನೆ, ಬಾಗ್ಲಾಕು. ನಮ್ಮನೆ ಡೋರ್ ಹಾಕದ್ನೇ ಮರ್ತ್ಬಿಟ್ಟೆ. ಏಯ್, ನಿನ್ಗೆ ಹೇಳ್ತಿರೋದು, ಬಾಗ್ಲಾಕು. ಮಾಡ್ಕೊಳ್ಳೋದನ್ನ ಮರಿಬೇಡಿ. ಹಾಗೆ ಬೆಲ್ ಹೊಡೆಯೋದನ್ನು ಮರಿಬೇಡಿ. ಬಾಗ್ಲಾಕ್ಬೇಕಾ? ಸರಿ, ಏಕೆ? ಸಿಟಿಲಿ ಅವನು ಯಾರೋ ವಿಚಿತ್ರ ಸೈಕೋ ಬಂದಿದ್ದಾನ ಕಣೋ. ಅವನು ಗಂಡಸು ಹೆಂಗಸು ಅಂತ ಯಾರು ನೋಡ್ತಾ ಇಲ್ಲ, ಒಂಟಿಯಾಗಿ ಯಾರೇ ಸಿಕ್ಕರು ಸಾಯಿಸ್ತಾ ಇದ್ದಾನೆ. ಹೋಗೋ, ನಾನು ಶೇವಿಂಗ್ ಮುಗಿಯೋರ್ಗು ಬಾಗ್ಲಾಕು. ಹೋಗಲು. ಶಾಪ್ ಕ್ಲೋಸಿಂಗ್ ಟೈಮ್. ಅಂಗಡಿ ಬಾಗ್ಲಾಕ್ಬೇಕು, ನಾಳೆ ಬನ್ನಿ. ನಂಗೆ ನಾಳೆ ಮುಖ್ಯವಾದ ಕೆಲಸ ಇದೆ. ಯಾವ ಅಂಗಡಿನೂ ಓಪನ್ ಇಲ್ಲ. ಶೇವ್ ಮಾಡಿಸ್ಬೇಕು. ಅಂಗಡಿ ಬಾಗ್ಲಾಕ್ಬೇಕು, ಪೊಲೀಸ್ ಬಂದ್ರೆ ಪ್ರಾಬ್ಲಮ್ ಆಗುತ್ತೆ. ಈಗ ಹೊರಡಿ, ಬೆಳಗ್ಗೆ ಬನ್ನಿ, ಬೆಳಗ್ಗೆ ಮಾಡಿ ಕಳಿಸ್ತೀನಿ. ಸಿಟಿಲಿ ಅವನು ಯಾರೋ ವಿಚಿತ್ರ ಸೈಕೋ ಬಂದಿದ್ದಾನ ಕಣೋ. ಅವನು ಗಂಡಸು ಹೆಂಗಸು ಅಂತ ಯಾರು ನೋಡ್ತಾ ಇಲ್ಲ. ಒಂಟಿಯಾಗಿ ಯಾರೇ ಸಿಕ್ಕರು ಸಾಯಿಸ್ತಾ ಇದ್ದಾನೆ. ಏನೋ ಅಣ್ಣ, ಅವ್ನು ಸಿಕ್ಕಿದಾನಣ್ಣ. ಸರಿ, ಮಕ್ಕ ಮೂತಿ ನೋಡ್ದೆ ಕುಯ್ದು ಬಿಸಾಕ್ಬಿಡು. ಸರಿ ಅಣ್ಣ. ಬೇಡ 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 ಬೇಡ. ಏಯ್, ನಿನಗೆ ಶೇವಿಂಗ್ ಮಾಡು ಅಂದೆ. ಯಾರ ನೀನು? ಹೆದರ್ಕೊಂಬಿಟ್ಟ? ನಂಗೆ ರಿಕ್ವೆಸ್ಟ್ ಮಾಡಲ್ಲ ಅಭ್ಯಾಸ ಇಲ್ಲ ಕಣೋ, ಆರ್ಡ್ರ್ ಮಾಡೇ ಅಭ್ಯಾಸ. ನಾನು 2 ಸಲ ಕರೆದಿದ್ದಕ್ಕೆ ನೀನು ಬಂದ್ಬಿಟ್ಟೆ. ಇಲ್ಲ ಅಂದಿದ್ರೆ ಇರೋ 1 ನಿಮಿಷ, ತಲೆ ಯಾಕೋ ಚಿಟ್ಟಿಡ್ದಂಗೆ ಆಗ್ತಿದೆ. ಒಂದು ದಮ್ ಹೊಡೆದು ಆಮೇಲೆ ಶುರು ಮಾಡೋಣ. ಧೂಮಪಾನ ಆರೋಗ್ಯಕ್ಕೆ ಹಾನಿಕರ ಅಂತೇನಾದ್ರು ಬೋರ್ಡ್ ಇದೆಯೇನೋ ಇಲ್ಲಿ? ಇದೆಯಾ?
ಹ್ಮ್ ಹ್ಮ್ ಅದು ಸರಿ, ಏನ್ ನಿನ್ನ ಹೆಸರು? ಬೋಂಡ್ ಆ ಬೋಂಡಿ. ಕೊಂಡಿ. ಏನ್ರು ನೀವು ಬೋಂಡಿ ಕೊಂಡಿ ಅಂತೆಲ್ಲ ಹೆಸರಿಡ್ಕೊಂಡು? ನನ್ನ ಹೆಸರೇನ್ ಗೊತ್ತಾ? ಮಾರ. ಮಾರ. ಗೋಂಡಿ, ಎದುರುಗಡೆ ಒಂದು ಚಾಕು ಕಾಣಿಸ್ತಿದೆ. ಅದನ್ನ ತಗೊಂಡು ನಿನ್ನ ಕಸ್ಸ 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 ಅಂತ ಕುಯ್ಬೇಕನ್ಸ್ತಿದೆ. ಕುಯ್ಲ? ಯಾಕೋ ಭಯ ಆಗೋಯ್ತಾ? ನಾನು ಹಿಂಗೇನೆ. ನಂಗೆ ರಕ್ತ ನೋಡ್ಬೇಕನ್ಸಿದ್ರೆ ಎದುರುಗಡೆ ಯಾವನೇ ಇರ್ಲಿ ಕುಯ್ದು ಬಿಸಾಕದೆ. ಆದ್ರೆ ನೀನ್ ತಲೆ ಕೆಡಿಸ್ಕೋಬೇಡ, ನೀನ್ ಇವಾಗ್ಲೇ ಕುಯ್ಯಲ್ಲ. ಯಾಕೆ ಹೇಳು? ಯಾಕೆ? ನಿನ್ ಇವಾಗ್ಲೇ ಕುಯ್ದು ಬಿಸಾಕಿದ್ರೆ ನಂಗೆ ಶೇವಿಂಗ್ ಯಾರೋ ಮಾಡ್ತಾರೆ. ನಡುಗ್ತಿದೆ. ನಾನು ಹಿಂಗೇನು ಮಾಡಲ್ಲ ಕಣೋ, ಸುಮ್ಮನೆ ಹೆದರಿಸ್ದೆ ಅಷ್ಟೇ. ನೀನ್ ಮಾಡು. ಅಲ್ಲ, ಅವನು ಬೆವ್ರನ್ನ ಯಾಕೆ ನೆಕ್ತಾ ಇದ್ದ? ಹೇಳಿದ್ನಲ್ಲ ಸರ್, ಅವನು ಅಮಾಯಕನ್ ಥರ ಇರ್ತಾನೆ. ಆದ್ರೆ ಎದುರುಗಡೆ ಇರೋ ವ್ಯಕ್ತಿ ಬೆವರೋದನ್ನ ನೋಡ್ದ ಅಂದ್ರೆ ಅವನ್ ಮನುಷ್ಯನೇ ಆಗಿರಲ್ಲ. ಆಮೇಲೆ ಅವನ್ ಏನ್ ಮಾಡ್ತಾನೆ ಅಂತ ಅವನ್ಗೆ ಗೊತ್ತಿರಲ್ಲ.
ಸಾರ್ ನಾನಂತವನ್ನ ಹಿಡಿಯಕ್ ಬರ್ತಾ ಇಲ್ಲ ಸರ್. ಮೊದ್ಲೇ ನಾನ್ ಬೆವರೋ ಜಾಸ್ತಿ, ಆಮೇಲೆ ನನ್ನೂ ಸಾಯಿಸ್ಬಿಟ್ರೆ. ಯಪ್ಪ, ನನ್ನ ಲೈಫಲ್ಲಿ ಈ ತರ ವಿಚಿತ್ರವಾದ ಸೈಕೋ ನಾನು ನೋಡೇ ಇರಲಿಲ್ಲ. ಕರ್ಮ. ಆದ್ರೆ ನಾನು ಕೇಳಿದ್ದೀನಿ, ಈ ಥರ ವ್ಯಕ್ತಿ ಕೆಲವು ವರ್ಷದ ಹಿಂದೆ ಆಫ್ರಿಕಾದಲ್ಲೊಬ್ಬ ಇದ್ದ. ಅವನು ಇದೇ ಥರನೇ. ಅವನು ಇಂಥ ವ್ಯಕ್ತಿ ಅಂತ ಮೀಡಿಯಾಗೆ ಗೊತ್ತಾಗೋ ಮುಂಚೆನೆ ಅಲ್ಲಿನ ಜನಾನೇ ಅವನ್ನ ಕಲ್ಲಲ್ಲಿ ಹೊಡೆದು ಸಾಯಿಸ್ಬಿಟ್ರು. ತಪ್ಪು ಮಾಡಿದವರು ಶಿಕ್ಷೆ ಅನುಭವಿಸ್ಲೇಬೇಕು. ಕರ್ಮ ಯಾರನ್ನು ಬಿಡಲ್ಲ. ಕರ್ಮ ರಿಟರ್ನ್ಸ್ ಎವ್ರಿವನ್.